आता है डिपार्टमेंट ऑफ ऑटोमोबाइल इंजीनियरिंग 5th सेमिस्टर ट्रांसपोर्ट एंड इंडस्ट्रियल मैनेजमेंट कोर्स कोड 158051 fleet management units second. ನೆಕ್ಸ್ಟ್ ಈಗ ಥರ್ಡ್ ಸೆಷನ್, ಈಗ ಫಸ್ಟ್ ಸೆಕೆಂಡ್ ಆಯಿತು, ಥರ್ಡ್ ಸೆಷನಲ್ಲಿ ಏನೇನು ಬರುತ್ತದೆ, ಟೇಬಲ್ ಆಫ್ ಕಂಟೆಂಟ್ಸ್ ಏನೇನಿದೆ ಇದರಲ್ಲಿ. ಫಸ್ಟು ಇ ಪಿ ಕೆ ಎಮ್, ನೆಕ್ಸ್ಟು ಸಿ ಪಿ ಕೆ ಎಮ್. ಇ ಪಿ ಕೆ ಎಮ್ ಮೀನ್ಸ್ ಅರ್ನ್ ಪರ್ ಕಿಲೋಮೀಟರ್. ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸಿ ಪಿ ಕೆ ಎಮ್ ಕಾಸ್ಟ್ ಪರ್ ಕಿಲೋಮೀಟರ್. ನೆಕ್ಸ್ಟ್ ಬೇಸಿಕ್ factors for bus scheduling. Next route, trip, dead kilometer, spare vehicle. First EPKM. EPKM means earning per kilometer. Earning per kilometer ಅಂದ್ರೆ ಏನಪ್ಪ, it means total revenue. ಟೋಟಲ್ ಅಮೌಂಟ್ ಏನಿರುತ್ತೆ, ರೆವಿನ್ಯೂ ಆರ್ ಡಿಸ್ಟ್ರಿಬ್ಯೂಟೆಡ್ ಆನ್ ಎವ್ರಿ ಕಿಲೋಮೀಟರ್. ಅಂದರೆ ಟೋಟಲ್ ಸಪೋಸ್ ನಮ್ಮ ಬಸ್ ಈಗ 200-300 ಕಿಲೋಮೀಟರ್ ಹೋಗಿ ಬರುತ್ತೆ, ಅದನ್ನು ನಾವು ಡಿವೈಡ್ ಮಾಡಿದಾಗ ಪರ್ ಕಿಲೋಮೀಟ್ರಿಗೆ ಎಷ್ಟು ಕಲೆಕ್ಟ್ ಆಯಿತು, ಇದಕ್ಕೆ ಇ ಪಿ ಕೆ ಎಮ್ ಅಂತೀವಿ. ಕಿಲೋಮೀಟರ್ ಫಾರ್ ಆಲ್ ಬಸ್ಸಸ್ ಇನ್ ಆಪರೇಟರ್. ಸಪೋಸ್ ಒಂದು ಬಸ್, ಸಪೋಸ್ ನಮ್ಮ ಡಿಪೋದಿಂದ 10-20 ಬಸ್, ಎಲ್ಲ ಬಸ್ಸಿಂದು ಅಮೌಂಟ್ ಕಲೆಕ್ಟ್ ಮಾಡಿ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ ಕಲೆಕ್ಟ್ ಮಾಡಿ ಅದನ್ನ ಡಿವೈಡ್ ಮಾಡಿದಾಗ ಆವರೇಜ್ ನಮ್ಗೆ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಇನ್ ಅದರ್ ವರ್ಡ್ಸ್, ದಿ ರೇಷಿಯೋ ಆಫ್ ಟೋಟಲ್ ರೆವಿನ್ಯೂ ಕಲೆಕ್ಟೆಡ್ ಫ್ರಮ್ ದ ಬಸ್ ಏನಾಯಿತು, ಇಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ರೆವಿನ್ಯೂ ಕಲೆಕ್ಟೆಡ್ ಫ್ರಮ್ ದ ಬಸ್ ಆಪರೇಷನ್ ಟು ದ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ covered by all the buses in the organization in a particular period, say per day, per week, per month, per year. ಇದಕ್ಕೆ EPKM that's equal to total revenue from the operation divided by total number of kilometer covered by all the vehicles. ಅಂದರೆ ಏನು, ಟೋಟಲ್ ರೆವಿನ್ಯೂ, ಟೋಟಲ್ ಅಮೌಂಟ್ ಏನು ನಮಗೆ ಕಲೆಕ್ಟ್ ಆಗಿರುತ್ತೋ ಅದನ್ನು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ಸು ಡಿವೈಡ್ ಮಾಡಿದಾಗ ನಮಗೆ 1 ಕಿಲೋಮೀಟ್ರಿಗೆ ಎಷ್ಟು ಅವರೇಜ್ ಬಂತು ಅಂತ. ಈಗ ಸಪೋಸ್ ಸಿಂಗಲ್ ಬಸ್ ಆದರೂ ಮಾಡ್ಬೋದು, ಅಥವಾ ನಮಗೆ ಎಲ್ಲ ಬಸ್ಸಿಂದು ಅವರೇಜ್ ತೆಗೆದು ಪರ್ ವೀಕೋ ಪರ್ ಡೇನೋ ಪರ್ ಮಂತ್ ಮಾಡಿ ರೆವಿನ್ಯೂ ಟೋಟಲ್ಲು. ಸಪೋಸ್ ಅದೇನಾಗುತ್ತೆ, ಅಮೌಂಟ್ ಎಲ್ಲ ಕಲೆಕ್ಟ್ ಆಗಿದ್ದು ತೊಗೊಂಡೋಗಿ ಟ್ರೆಜರಿಗೆ ಅದನ್ನ ಸಹ ಅಮೌಂಟ್ ಕಟ್ತಾರೆ. ಕಟ್ಟಿದಾಗ ಏನಾಯ್ತು, ಈ ಡಿಪೋ, ಬೇರೆ ಡಿಪೋ, ಆ ಡಿಪೋದು, ಈ ಡಿಪೋದೆಲ್ಲ ಟೋಟಲ್ ಏನು ಮಾಡ್ತಾರೆ, ಒಂದು ತಾಲೂಕಿಂದ ಇರ್ಬೋದು ಅಥವಾ ಒಂದು ಡಿಸ್ಟಿಕ್ಕಿಂದ ಇರ್ಬೋದು, ಅದೆಲ್ಲ ಓವರ್ ಆಲ್ ಪರ್ ಮಂತ್ ಎಲ್ಲಿ ಸೇರುತ್ತೆ. ಸಪೋಸ್ ಡಿವಿಷನಲ್ಲು, ಝೋನಲ್ ವೈಸು, ನೆಕ್ಸ್ಟು ಸ್ಟೇಟ್ ಡಿವಿಷನ್. ಆ ಸ್ಟೇಟ್ ಡಿವಿಷನ್ಸ್ ಓವರ್ ಆಲ್ ಸ್ಟೇಟಿಂದ ಎಷ್ಟು ಆಯಿತು, ಎಷ್ಟು ಕೋಟಿ ಆಯಿತು, ಎಷ್ಟು ಕಲೆಕ್ಟ್ ಆಯಿತು, ಎಷ್ಟು ಕಿಲೋಮೀಟ್ರು ಓಡಿದ ಬಸ್ ಎಲ್ಲ ಅವರೇಜ್ ಅಲ್ಲಿ ತೆಗಿತಾರೆ. ಫಸ್ಟ್ ಇಲ್ಲಿ ಡಿಪೋದಿಂದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಇದಕ್ಕೆ ಅರ್ನ್ ಪರ್ ಕಿಲೋಮೀಟರ್ ಆವರೇಜ್ ರೆವಿನ್ಯೂ ಪರ್ ಕಿಲೋಮೀಟರ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಆಫ್ ಡಿಫರೆಂಟ್ ರೂಟ್ಸ್. ಸಪೋಸ್ ಈಗ ಏನಾಗುತ್ತೆ, ನಂಬರ್ ಆಫ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಇನ್ ಡಿಫರೆಂಟ್ ರೂಟ್ಸ್. ಈಗ ಸಪೋಸ್ ಏನಾಗುತ್ತೆ, ಎಲ್ಲಿದೆ, ಈಗ ಬೆಂಗಳೂರು ಟು ಹುಬ್ಳಿ, ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಬಳ್ಳಾರಿ, ಬೆಂಗಳೂರು ಟು ರಾಯಚೂರು, ಬೀದರ್, ಗುಲ್ಬರ್ಗ, ಈ ಥರ ನಾವು ಟ್ರಾವೆಲಿಂಗ್ ಮಾಡಿದ್ರಿಂದ ಪ್ಯಾಸೆಂಜರು ಅದರ ಅಮೌಂಟು ಟಿಕೆಟ್ ಏನು ತೆಗೆದಿರ್ತಾರೋ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿದ್ವಿ. ಯಾವ್ಯಾವ ರೂಟ್ಗೆ ಎಷ್ಟೆಷ್ಟು ಜನ ಪ್ಯಾಸೆಂಜರು ಟ್ರಾವೆಲಿಂಗ್ ಮಾಡಿದ್ದಾರೆ, ಯಾಕಂದರೆ ನಂಬರ್ ಆಫ್ ದ ರೂಟ್ಸ್ ಇರುತ್ತೆ, ರೂಟು ಶೀಟ್ ಇರುತ್ತೆ. ಇಲ್ಲ ನಾವು ಟಿಕೆಟ್ ಅದೇನು ಇದು ಮಾಡಿರ್ತಾರೆ, ಟಿಕೆಟ್ ಮೇಲೆ ನಮಗೆ ಡಿಪೆಂಡ್ ಅಪಾನ್ ದ ರೆವಿನ್ಯೂ ನಮಗೆ ಕರೆಕ್ಟ್ ಆಗಿದ್ದು ಗೊತ್ತಾಗುತ್ತೆ. ನೆಕ್ಸ್ಟ್ EPKM. ಸಪೋಸ್ ನೋಡ್ರಿ, ಆವರೇಜ್ ಅರ್ನಿಂಗ್ ಪರ್ ಕಿಲೋಮೀಟರ್, ರುಪೀಸ್ ಪರ್ ಕಿಲೋಮೀಟರ್, ಆವರೇಜ್ ಕಾಸ್ಟ್ ಪರ್ ಕಿಲೋಮೀಟರ್. ಇದೇನಾಯ್ತು, ಲೋ ಕೆಪಾಸಿಟಿ ಮಾಡಲ್ಸ್ 8
ಇಲ್ಲಿ ಏನಾಯ್ತು ಆವರೇಜ್ ಕಾಸ್ಟ್ ಪರ್ ಕಿಲೋಮೀಟರ್ 5, medium capacity models 9, next average cost per kilometer 6. Suppose high capacity modes 14, next average cost per kilometer rupees per kilometer 10. Next CPKM. CPKM ಅಂದ್ರೆ cost per kilometer. Next, the ratio of, it means the ratio of total cost of operation to the total number of kilometer or distance covered. ಅಂದರೆ ಒಂದು ಕಿಲೋಮೀಟ್ರಿಗೆ ಕಾಸ್ಟ್ ಪರ್ ಕಿಲೋಮೀಟರ್ ಅಂದರೆ ಒಂದು ಕಿಲೋಮೀಟ್ರಿಗೆ ನಮಗೆ ಎಷ್ಟು ಬರುತ್ತೆ ಅಂತೇಳಿ ಇದನ್ನು ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಾಸ್ಟ್ ಪರ್ ಕಿಲೋಮೀಟರ್ ಅಂತೀವಿ. ಇಟ್ ಮೀನ್ಸ್ ದಿ ಆವರೇಜ್ ಕಾಸ್ಟ್ ರಿಕ್ವೈರ್ಡ್ ಫಾರ್ ಎವ್ರಿ ಕಿಲೋಮೀಟರ್ ಈಚ್ ವೆಹಿಕಲ್ ಟು ರನ್ in is the total operating cost divided by total number of kilometers covered by all the vehicles in the organization in a particular period. CPKM means total cost operation divided by total number of kilometers covered by all the vehicles. ಅಂದರೆ ಈಗ ಸಪೋಸ್ ಏನಾಯ್ತು ಟೋಟಲ್ ಕಾಸ್ಟ್ ನಮ್ಗೆ ಏನು ಅಮೌಂಟ್ ಕಲೆಕ್ಟ್ ಆಗಿದೆಯೋ ಅದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಿಲೋಮೀಟರ್ಸ್, ಎಲ್ಲ ಬಸ್ ಏನು ಟೋಟಲ್ ಟ್ರಾವೆಲಿಂಗ್ ಮಾಡಿದವೋ ಅವಿಷ್ಟು ಕಿಲೋಮೀಟರ್ನ ತಗೊಂಡು ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಕಾಸ್ಟ್ ಪರ್ ಕಿಲೋಮೀಟರ್, ಒಂದು ಕಿಲೋಮೀಟ್ರಿಗೆ ಎಷ್ಟು ಕಾಸ್ಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸಪೋಸ್ ನಾವು ನೋಡ್ರಿ ಬೇರೆ ಎಲ್ಲ ವೆಹಿಕಲ್ಸ್ ಅವು ಇವು ಟೂರಿಗೆ ತಗೊಂಡಾಗ ಏನು ಮಾಡ್ತಾರೆ, ಸಪೋಸ್ KSRTC ನಾವು ಅಥವಾ ಈ ಮ್ಯಾರೇಜ್ ಅಥವಾ ಟೂರ್ಸ್ ಇವಕ್ಕೆಲ್ಲ ತಗೊಂಡೋದಾಗ 30 ರೂಪೀಸ್ ಪರ್ ಕಿಲೋಮೀಟರ್ ಅಂತ ಹಾಕ್ತಾರೆ. ಈ ಥರ ಅದು ಮಿನಿಮಮ್ 300 ಕಿಲೋಮೀಟರ್ ಕೊಡಬೇಕು. ಇದು CPKM ಅಂತೀವಿ, ಕಾಸ್ಟ್ ಪರ್ ಕಿಲೋಮೀಟರ್. ಸಪೋಸ್ ಇದರಲ್ಲಿ ಮತ್ತೆ KMPL ಅಂತಿತ್ತು. KMPL ಅಂದರೆ ಕಿಲೋಮೀಟರ್ ಪರ್ ಲೀಟರ್. ಅಂದರೆ ಅವಾಗ ಏನಾಗ್ತಿತ್ತು, ಟೋಟಲ್ ಡಿಸ್ಟೆನ್ಸ್ ರನ್ ಬೈ ವೆಹಿಕಲ್, ಟೋಟಲ್ ನಂಬರ್ ಆಫ್ ಲೀಟರ್ಸ್ ಕನ್ಸ್ಯೂಮ್ಡ್. ಸಪೋಸ್ ಒಂದು ಲೀಟ್ರಿಗೆ ಎಷ್ಟು ಕೊಡ್ತಿತ್ತು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸದ್ಯ ಈಗ ನಮ್ಮ ಸಿಲೆಬಸ್ ಇಲ್ಲ, ಯಾವುದು KMPL ಇಲ್ಲ, ಬಟ್ CPKM ಆ್ಯಂಡ್ EPKM ಇದೆ. ಕಾಸ್ಟ್ ಪರ್ ಕಿಲೋಮೀಟರ್ ನೋಡ್ರಿ, ಕಾಸ್ಟ್ ಪರ್ ಕಿಲೋಮೀಟರ್ ಹೆಂಗೆ ಗ್ರಾಫ್ ವೇರಿ ಆಗಿದೆ, ಹೌದಿಲ್ಲ, ವೇರಿ ಆಗಿದೆ ನೋಡಿ ಇಲ್ಲಿ. ಡೈರೆಕ್ಟ್ ಕಾಸ್ಟ್ ಆಸ್ ಫ್ಯಾಕ್ಟರ್ ಆಫ್ ದ ಪ್ರಾಡಕ್ಟಿವ್ ಡಿಸ್ಟೆನ್ಸ್ ಕವರ್ಡ್. ನೆಕ್ಸ್ಟ್ ಸ್ಪೇರ್ಸು, ಫ್ಯೂಲ್ಸು, ಟೋಲ್ ಫೀಸು, ಇನ್ಸೂರೆನ್ಸ್ ಎಕ್ಸೆಟ್ರಾ. ಯಾಕಂದರೆ ಒಂದು ಬಸ್ಸಿಂದ ನಾವು ಬರೇ ಕಾಸ್ಟ್ ಕಲೆಕ್ಟ್ ಆಗಿದ್ದು ಮಾತ್ರ ನೋಡೋಕ್ಕಾಗಲ್ಲ, ಅದರ ರಿಪೇರಿ ಇರ್ಬೋದು, ಫ್ಯೂಲ್ ಎಷ್ಟು ಖರ್ಚಾಯಿತು, ಮತ್ತು ಟೋಲ್ ಫೀಸು, ನೆಕ್ಸ್ಟು ಇನ್ಸೂರೆನ್ಸ್ ಅವ್ರದ್ದು, ಇದೆಲ್ಲ ಮತ್ತೆ ಕ್ಯಾಲ್ಕುಲೇಷನ್ ತೆಗೆದು ನಾವು ನೋಡ್ಬೇಕು. ನೆಕ್ಸ್ಟ್ ಬೇಸಿಕ್ ಫ್ಯಾಕ್ಟರ್ಸ್ ಇನ್ ಬಸ್ ಶೆಡ್ಯೂಲಿಂಗ್. ಈಗ ಬೇಸಿಕ್ ಫ್ಯಾಕ್ಟರ್ ಇನ್ ಬಸ್ ಶೆಡ್ಯೂಲಿಂಗ್ ನೋಡ್ರಿ, ನಾವು ಬಸ್ ಡಿಪೋ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಶೆಡ್ಯೂಲಿಂಗ್ ಇರಬೇಕು ಅಂತೇಳಿ, ಬೇಸಿಕ್ ಫ್ಯಾಕ್ಟರ್ಸ್ ಇನ್ ಎ ಬಸ್ ಶೆಡ್ಯೂಲಿಂಗ್. ಅಸೆಸಿಂಗ್ ಟ್ರಾಫಿಕ್ ಡಿಮ್ಯಾಂಡ್, ರೂಟ್ ಸರ್ವೆ. ಈಗ ಯಾಕಂದರೆ ಬೇಸಿಕ್ ಫ್ಯಾಕ್ಟರ್ಸ್ ಬಸ್ ಶೆಡ್ಯೂಲಿಂಗ್, ಯಾಕಂದರೆ ಈ ರೂಟ್ಗೆ ಎಷ್ಟು ಬಸ್, ಈ ರೂಟ್ಗೆ ಎಷ್ಟು ಬಸ್, ಎಷ್ಟು ನಮಗೆ ವರ್ಕೌಟ್ ಆಗುತ್ತೆ, ಯಾವ ರೂಟಿಗೆ ಜಾಸ್ತಿ ಪ್ಯಾಸೆಂಜರ್ಸು ಓಡಾಡ್ತಾ ಇದ್ದಾರೆ, ಟ್ರಾವೆಲಿಂಗ್ ಮಾಡ್ತಾರೆ, ಅವನ್ನೆಲ್ಲ ನೋಡ್ಕೊಂಡು ಬಸ್ ಶೆಡ್ಯೂಲಿಂಗ್ನ ನಾವು ಇದು ಮಾಡ್ತೀವಿ. ನೆಕ್ಸ್ಟ್ ರೂಟ್ ಸರ್ವೆ, ರೂಟನ್ನು ಸರ್ವೆ ಮಾಡಬೇಕು, ಯಾವ ರೂಟಲ್ಲಿ ಏನು, ಯಾವ ಇದರ ರೂಟಲ್ಲಿ ಪ್ಯಾಸೆಂಜರ್. ಸಪೋಸ್ ಬೆಂಗಳೂರು ಕಡೆ ಆಲ್ಮೋಸ್ಟ್ ಆಲು ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹುಬ್ಳಿ, ಬೆಂಗಳೂರು ಟು ಚಿತ್ರದುರ್ಗ, ಬೆಂಗಳೂರು ಟು ದಾವಣಗೆರೆ, ನೆಕ್ಸ್ಟ್ ಬೆಂಗಳೂರು ಟು ಮಂಗಳೂರು, ಈ ಥರ ಯಾವುದು ಪ್ಯಾಸೆಂಜರ್ ಅಡ್ಡಾಡ್ತಾರೋ ಅವ್ರಿಗೆ ಬಸ್ ಶೆಡ್ಯೂಲಿಂಗು, ಬಸ್ ರೂಟ್ಸು ಆ್ಯಂಡ್ ಬಸ್ ಆಕ್ಸೆಸ್ ಬಸ್ಗಳನ್ನ ನಾವು ರನ್ನಿಂಗ್ ಟೈಮ್ ಆರ್ ಜರ್ನಿ. ಈಗ ರನ್ನಿಂಗ್ ಟೈಮ್ ಯಾವ ಟೈಮಿಂಗ್ಸ್ನಲ್ಲಿ ಜನ ಜಾಸ್ತಿ ಜರ್ನಿ ಮಾಡ್ತಾರೆ ಅವನ್ನೆಲ್ಲ ನೋಡಿ, ಆ ರನ್ನಿಂಗ್ ಟೈಮನ್ನು ನಾವು 15 ಮಿನಿಟ್ಸು 30 ಮಿನಿಟ್ಸು ಅವನ್ನೆಲ್ಲ ನೋಡಿಕೊಂಡು ನಾವು ಅವನ್ನ ಟೈಮಿಂಗ್ಸ್ ಅರೈವಲ್ ಡೆಪಾರ್ಚರು ಅವನ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ವೆಹಿಕಲ್ ಆರ್ ಬಸ್ ಮೇಂಟೆನೆನ್ಸ್ ಟೈಮ್. ತಿರ್ಗಾ ವೆಹಿಕಲ್ಸ್ ಯಾವಾಗ ನಾವು ಬಸ್ಸು ಶೆಡ್ಯೂಲ್ ಒಳಗಡೆ ಬರುತ್ತೋ ಅಥವಾ ಹೊರಗಡೆ ಹೋಗುತ್ತೋ ಅದನ್ನು ಮೇಂಟೆನೆನ್ಸ್, ಗೇರ್ ಬಾಕ್ಸ್ ಇರ್ಬೋದು, ಆಯಿಲ್ ಇರ್ಬೋದು, ರೇಡಿಯೇಟ್ರ್ ವಾಟ್ರ್ ಇರ್ಬೋದು, ಅಥವಾ ನೆಕ್ಸ್ಟ್ ವಾಟರ್ ಸರ್ವಿಸ್ ಇರ್ಬೋದು, ಇದನ್ನೆಲ್ಲ ಬಸ್ ಮೇಂಟೆನೆನ್ಸ್.
ಮಾಡ್ಬೇಕು. ಅದನ್ನು ಡೈಲಿ ಮೇಂಟೆನೆನ್ಸು ಅಥವಾ ರೂಟೀನ್ ಮೇಂಟೆನೆನ್ಸು, ಸೇಫ್ಟಿ ಮೇಂಟೆನೆನ್ಸು, ಯಾವ ಟೈಪ್ ಮೇಂಟೆನೆನ್ಸ್ ಮಾಡ್ಕೋ ದಿಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಂಟೈನ್ ಮಾಡ್ತೀವಿ. ವೆಹಿಕಲ್ ಯುಟಿಲೈಸೇಷನ್, ವೆಹಿಕಲ್ನ ನಾವು ಯಾವ ಥರ ಯೂಸ್ ಮಾಡಬೇಕು. ಸಪೋಸ್ ಏನಂದರೆ ಹಂಪ್ಸ್ ಇರ್ತವೆ, ರೂಟ್ಸ್ ಇರ್ತವೆ, ಗುಡ್ಡಿ ಇರ್ತವೆ, ಈ ಥರ ಅದನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ಆಫ್ ಬಸ್ಸಸ್ ಆರ್ ವೆಹಿಕಲ್ಸ್, ಎಷ್ಟು ರಿಕ್ವೈರ್ಮೆಂಟ್ಸ್ ಬೇಕು, ಎಷ್ಟು ವೆಹಿಕಲ್ಸ್ ಬೇಕು ಅದನ್ನು ನೋಡಬೇಕು. ಬಸ್ ಶೆಡ್ಯೂಲಿಂಗ್, ನಂಬರ್ ಆಫ್ ಟ್ರಿಪ್ಸ್ ಅಸೈನ್ ಆರ್ ಡ್ಯೂಟಿ ಅಸೈನ್. ಈಗ ನಂಬರ್ ಆಫ್ ಟ್ರಿಪ್ಸ್, ಈಗ ಸಪೋಸ್ ಏನಾದರೂ ಡಿಸ್ಟೆನ್ಸ್ ಬಿಲೋ 60 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 70 ಕಿಲೋಮೀಟರ್ಸ್ ಬಿಲೋ ಏನಾದ್ರು ಈಗ ಟ್ರಿಪ್ಸ್, ಸಪೋಸ್ ಬಸ್ಸು ಬೆಂಗಳೂರು ಟು ತುಮಕೂರು, ತುಮಕೂರು ಟು ಬೆಂಗಳೂರು, ಇದು ಟ್ರಿಪ್ ಡಿಪೆಂಡ್ ಅಪಾನ್ ದ ನಿಯರ್ ಆಫ್ ದ ಪ್ಲೇಸಸ್. Duty assigned to vehicle in day is known as a bus schedule. Duty assigned to vehicle in a day is known as a bus schedule. ಹೆಂಗಿರುತ್ತೆ ಅದ್ರ ಮೇಲೆ ನಾವು ಡ್ಯೂಟಿನ ಅಲರ್ಟ್ ಮಾಡ್ತೀವಿ. ವೆಹಿಕಲ್ ಶೆಡ್ಯೂಲಿಂಗ್ ಆಲ್ಸೋ ಕಾಲ್ಡ್ ಬ್ಲಾಕಿಂಗ್. ವೆಹಿಕಲ್ ಶೆಡ್ಯೂಲಿಂಗ್ ಆಲ್ಸೋ ಕಾಲ್ಡ್ ಬ್ಲಾಕಿಂಗ್. ನೆಕ್ಸ್ಟ್ ಇನ್ವಾಲ್ವ್ assigning vehicle to cover the trips. Assigning the vehicle to cover the trips. Trips ಏನಿರ್ತವೆ ಕವರ್ ಮಾಡಬೇಕು, ಅಸೋಸಿಯೇಟೆಡ್ ವಿತ್ ದ ಟೈಮ್ ಟೇಬಲ್. ನೆಕ್ಸ್ಟ್ ಎ ವೆಹಿಕಲ್ ಬ್ಲಾಕ್ ಇಸ್ ದ ಶೆಡ್ಯೂಲ್ ಆಫ್ ಟ್ರಾವೆಲ್ ಆಫ್ ಎ ವೆಹಿಕಲ್ ಫಾರ್ ಎ ಗಿವನ್ ಡೇ ಇನ್ಕ್ಲೂಡಿಂಗ್ 1. A full out from the depot. Full out from the depot. A sequence of the trips from the timetable. Trips ಇವಾಗ ಎಷ್ಟು ಟ್ರಿಪ್ಸ್, 5 ಟ್ರಿಪ್ಸ್, 6 ಟ್ರಿಪ್ಸ್, 7 ಟ್ರಿಪ್ಸ್, ಈ ಥರ ಏನಾಗುತ್ತೆ ಟ್ರಿಪ್ ನಿಯರ್ ಬೈ ದ ಪ್ಲೇಸಸ್, 30 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 60 ಕಿಲೋಮೀಟ್ರ್, ಈ ಥರ ಏನಾಗುತ್ತೆ ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್. ಎನಿ ಡೆಡ್ ಎಟ್ ಟ್ರಿಪ್ಸ್ ಆ್ಯಂಡ್ ಎ ಫುಲ್ ಇನ್ ಬ್ಯಾಕ್ ಟು ದ ಡಿಪೋ. ಇನ್ ಬ್ಯಾಕ್ ಟು ದ ನೋಡ್ರಿ ಇಲ್ಲಿ ಬಸ್ ಶೆಡ್ಯೂಲಿಂಗ್ ಹೆಂಗಿರುತ್ತೆ. ಡಿಪಾರ್ಚರ್ 6 o'clock, ಅರೈವಲ್ 6:30, ಡಿಪಾರ್ಚರ್ 6:10, ಅರೈವಲ್ 6:40, ಈ ಥರ ಎಲ್ಲ ಟೈಮಿಂಗ್ಸು ನಾವು ಅಪ್ ಟು ಕೊಟ್ಟಿದ್ದೀವಿ. ನೆಕ್ಸ್ಟ್ ರೂಟ್. ರೂಟ್ ಮೀನ್ಸ್ ರೂಟ್ ನಥಿಂಗ್ ಬಟ್ ಎ ರೋಡ್ ಆರ್ ವೇ ಫಾರ್ ಎ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಏನು ಹೇಗಿದೆ, ಇಟ್ ಈಸ್ ಎ ನಥಿಂಗ್ ಬಟ್ ಎ ರೋಡ್ ಆರ್ ವೇ ಫ್ರಮ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈ ಪ್ಲೇಸಿಂದ ಹಿಂಗೆ ರೂಟ್ ಅಂದರೆ ಏನು, ಇಲ್ಲಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಸಪೋಸ್ ಚೆನ್ನೈ, ಕೊಯಮತ್ತೂರು, ನೆಕ್ಸ್ಟು ಹುಬ್ಳಿ ಟು ಧಾರವಾಡ, ನೆಕ್ಸ್ಟ್ ಹುಬ್ಳಿ ಟು ಬೆಂಗಳೂರು, ಈ ಥರ ಇದಕ್ಕೆ ರೂಟ್ ಅಂತೀವಿ. ಡಿಪೆಂಡ್ ಆಗೋದು ಒಂದು ಪ್ಲೇಸಿಂದ ಒಂದು ಪ್ಲೇಸ್. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಇದು ರೂಟ್. ದಿ ಪ್ಲಾನಿಂಗ್ ಆಫ್ ರೂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ದಿ ಪ್ಲಾನಿಂಗ್ ಆಫ್ ದ ರೂಟ್ ರೂಟು, ಯಾಕಂದರೆ ನಾವು ಪ್ಯಾಸೆಂಜರ್ ಹೆಂಗೆ ಅಡ್ಡಾಡ್ತಾರೆ ಆ ರೂಟನ್ನು ನಾವು ಸೆಲೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಫಾರ್ ಸೆಲೆಕ್ಟಿಂಗ್ ದ ನ್ಯೂ ರೂಟ್, ಯಾವುದಾದ್ರೂ ಹೊಸ ರೂಟ್ ಮಾಡ್ಬೇಕು, ಡಿಪೆಂಡಿಂಗ್ ಅಪಾನ್ ದ ಪ್ಯಾಸೆಂಜರ್ಸ್, ಡಿಪೆಂಡಿಂಗ್ ಅಪಾನ್ ದ ಪ್ಯಾಸೆಂಜರ್, ಟ್ರಾವೆಲಿಂಗ್ ಆಫ್ ಪ್ಯಾಸೆಂಜರ್ಸ್. ಈ ಪ್ಯಾಸೆಂಜರ್ ಏನು ಟ್ರಾವೆಲಿಂಗ್ ಮಾಡ್ತಾರೋ ಅವ್ರ ಮೇಲೆ ನಾವು ಹೊಸ ರೂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಎ ಕಲೆಕ್ಟ್ ದ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಬೇಕು ಮತ್ತು ರೂಟನ್ನು ಚಾಯ್ಸ್ ಮಾಡಬೇಕು. ಸರ್ವೆ ದ ರೂಟ್ ರಿಗಾರ್ಡಿಂಗ್ ಪಾಪ್ಯುಲೇಷನ್, ಯಾಕಂದರೆ ಪಾಪ್ಯುಲೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಯಾವುದೋ ಸುಮ್ಮನೆ ಒಂದು ಹಳ್ಳಿ ರೂಟಿಗೆ ಬಸ್ ಬಿಟ್ಟು ಅಂದರೆ ಈಗ ಏನಾಗುತ್ತೆ, ಅಲ್ಲಿ ಪ್ಯಾಸೆಂಜರ್ ಹತ್ತಲಿಲ್ಲ ಅಂದಾಗ ಈಗ ಡೀಸೆಲ್ ವೇಸ್ಟ್, ಡ್ರೈವರ್ ಕಂಡಕ್ಟರ್ ಸ್ಯಾಲ್ರಿ ವೇಸ್ಟ್, ಇದೆಲ್ಲ ಅದಕ್ಕೆ ಅದು ಡಿಪೆಂಡ್ ಅಪಾನ್ ದ ಪಾಪ್ಯುಲೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಟ್ರಾವೆಲಿಂಗ್ ದ ವೆಹಿಕಲ್ ಪರ್ಟಿಕ್ಯುಲರ್ ಏರಿಯಾ. ನೋಡಿ ಇಲ್ಲಿ ರೂಟ್ ತೋರಿಸಿದ್ದೀವಿ. ಫ್ರಮ್ ಸಪೋಸ್ ಚಂಡೀಗಢ ಟು ಯಶವಂತಪುರ, ಬೆಂಗಳೂರು, ಹೌದಾ, ಈ ರೂಟ್ ಸಪೋಸ್ ಚಂಡೀಗಢದಿಂದ ಇಲ್ಲಿ ತೋರಿಸಿದ್ದೀವಿ, ಯಶವಂತಪುರಕ್ಕೂ ತೋರಿಸಿದ್ದೀವಿ. ಅವು ಇಂಪಾರ್ಟೆಂಟ್ ಪ್ಲೇಸಸ್ಸು ಈ ನಮ್ಮ ರೂಟಲ್ಲಿ ಇದ್ದಾವೆ, ಹೌದಾ, ಇದಕ್ಕೆ ರೂಟ್ ಅಂತೀವಿ. ನೆಕ್ಸ್ಟ್ ಟ್ರಿಪ್. ಟ್ರಿಪ್ ನೋಡಿರಿ, ಈಗ ಎ ಟು ಬಿ, ಬಿ ಟು ಎ, ಇಲ್ಲಿಂದ ಏನು ಮಾಡ್ತೀವಿ ನಾವು ಟ್ರಿಪ್, ಸಪೋಸು ಬೆಂಗಳೂರು ಟು ತುಮಕೂರು, ಬೆಂಗಳೂರು ಟು ಸೀದಾ, ನೆಕ್ಸ್ಟ್ Trip is nothing but it is an operation of a vehicle or bus in a single direction between two journey points. In a single direction. ಈಗ ಯಾಕಂದರೆ ಒಂದು ಪ್ಲೇಸ್ ಟು ಹೋಗಿ ಮತ್ತೆ ರಿಟರ್ನ್ ಬರೋದಕ್ಕೆ ಟ್ರಿಪ್ ಅಂತೀವಿ. ಸಪೋಸ್ 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 40 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ನಾವೇನು ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ, ಇದಕ್ಕೆ ಟ್ರಿಪ್ಸ್. ಸಪೋಸು 4 ಟ್ರಿಪ್ಪು, 6 ಟ್ರಿಪ್, ಈ ಥರ ನಿಯರ್ ಬೈ ಡಿಸ್ಟೆನ್ಸ್. ಈಗ ಸಪೋಸ್ ಏನಾಗುತ್ತೆ,
ತುಮಕೂರು ಬೆಂಗಳೂರು ಒಂದು 4 ಟ್ರಿಪ್ 70 ಕಿಲೋಮೀಟರ್ಸ್ ಅಂದರೆ ಒಂದು 4 ಟ್ರಿಪ್ ಈ ಥರ ಡೈಲಿ ಟ್ರಿಪ್ಸ್ ಅಂತೇಳಿ ಇದು ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇಫ್ ಎ ವೆಹಿಕಲ್ ಸ್ಟಾರ್ಟ್ಸ್ ದ ಜರ್ನಿ ಫ್ರಮ್ ಹೊಸಪೇಟೆ ಟು ಬಳ್ಳಾರಿ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಒನ್ ಟ್ರಿಪ್ ಆರ್ ಎ ಸಿಂಗಲ್ ಟ್ರಿಪ್. ಹೋಗಿ ಬಂದ್ವಿ ಅಂದರೆ ಅದೇನಾಗುತ್ತೆ, ಒನ್ ಟ್ರಿಪ್ ಆರ್ ಎ ಸಿಂಗಲ್ ಟ್ರಿಪ್. ನೆಕ್ಸ್ಟ್ ಅಗೈನ್ ದ ಸ್ಟಾರ್ಟ್ಸ್ ಫ್ರಮ್ ಬಳ್ಳಾರಿ ಟು ಹೊಸಪೇಟೆ, ದೆನ್ ಇಟ್ ವಿಲ್ ಬಿ ಸೆಟ್ ಆಸ್ ಅನದರ್ ಟ್ರಿಪ್. ಮತ್ತೆ ಏನು, ಮತ್ತೆ ರಿಟರ್ನ್ ಬಂದರೆ ಮತ್ತೆ ಅನದರ್ ಟ್ರಿಪ್. ನೆಕ್ಸ್ಟ್ ಡೆಡ್ ಕಿಲೋಮೀಟರ್. ಡೆಡ್ ಕಿಲೋಮೀಟರ್ it is an uncountable kilometer run by a vehicle or bus. ಈಗ ಡೆಡ್ ಕಿಲೋಮೀಟರ್ ಹಿಂದೆ ಹೇಳಿದ್ದೀನಿ ನಾನು. ಡೆಡ್ ಕಿಲೋಮೀಟರ್ ಅಂದರೆ ವೇಸ್ಟೇಜ್ ಆಫ್ ದ ಕಿಲೋಮೀಟರ್. ಸಪೋಸ್ ಏನಂದರೆ ಬಸ್ ಸ್ಟ್ಯಾಂಡು ಇಲ್ಲಿದ್ದು ಇಲ್ಲಿಂದ 15-20 ಕಿಲೋಮೀಟ್ರು ಡಿಪೋ ಇತ್ತು ಅಂದರೆ ಡಿಪೋದಿಂದ ಇಲ್ಲಿ ಬರೋಕ್ಕೆ ಏನಾಗುತ್ತೆ, ಅದೆಲ್ಲ ಡೀಸೆಲ್ ವೇಸ್ಟೇಜ್, ಟೈಮ್ ವೇಸ್ಟ್, ಇದಕ್ಕೆಲ್ಲ ಡೆಡ್ ಕಿಲೋಮೀಟರ್ ಅಂತ. ಆ್ಯಕ್ಚುಲಿ ಕಿಲೋಮೀಟರ್ ಟು ಬಿ ಕನ್ಸಿಡರ್ ವೇರ್ ದ ವೆಹಿಕಲ್ ಸ್ಟಾರ್ಟ್ಸ್ ಫ್ರಮ್ ಮೇನ್ ಬಸ್ ಟರ್ಮಿನಲ್ a starting point and it reaches after journey to the terminal. ಯಾಕಂದರೆ ನಾವು ಎಲ್ಲಿ ಯಾವ ಪ್ಲೇಸಿಂದ ಜರ್ನಿ ಮಾಡ್ತೀವಿ ಅಲ್ಲಿಂದ ಕೌಂಟಬಲ್ ಆಗುತ್ತೆ. ಅದು ಇನ್ನಿಂದ ಏನಾಗುತ್ತೆ, ಅದೆಲ್ಲ ಡೀಸೆಲ್ಲು, ಟೈಮು ಅವೆಲ್ಲ ವೇಸ್ಟ್ ಆಗುತ್ತೆ ಡಿಸ್ಟೆನ್ಸ್. ಇದಕ್ಕೆ ಡೆಡ್ ಕಿಲೋಮೀಟರ್. ದಿ ಫಾಲೋಯಿಂಗ್ ಪ್ಲೇಸಸ್ ದೇರ್ ಅಟ್ ವೆಹಿಕಲ್ ಇಸ್ ರನ್ ಕಾಲ್ಡ್ ಆಸ್ ಎ ಡೆಡ್ ಕಿಲೋಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ಡಿಪೋ ಟು ಬಸ್ ಸ್ಟ್ಯಾಂಡ್ ಆ್ಯಂಡ್ ಬಸ್ ಸ್ಟ್ಯಾಂಡ್ ಟು ಡಿಪೋ. ಹೌದಿಲ್ಲ, ಈಗ ಒಂದು ಸೈಡ್ ಸಪೋಸ್ ಒಂದು 10 ಕಿಲೋಮೀಟರ್ ಡಿಪೋದಿಂದ ಬಸ್ ಸ್ಟ್ಯಾಂಡ್ ಬಂದು ಬಸ್ ಸ್ಟ್ಯಾಂಡಿಂದ ಡಿಪೋಗೆ ಹೋದೆ, ಸಪೋಸ್ 10 to 20 ಕಿಲೋಮೀಟರ್ 5-6 ಲೀಟರ್ ಡೀಸೆಲ್ ಹೋಯ್ತು. ಈ ಥರ ಏನಾಗುತ್ತೆ, ಅದು ಡೆಡ್ ಕಿಲೋಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ಸ್ಪಾಟ್ ಟು ಡಿಪೋ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಆರ್ ಬ್ರೇಕ್ ಡೌನ್. ಈಗೇನಾಯ್ತು, ಒಂದು ಆಕ್ಸಿಡೆಂಟ್ ಅಥವಾ ಬ್ರೇಕ್ ಡೌನ್, ಅಲ್ಲಿ ಏನೋ ವೆಹಿಕಲ್ ಕೆಟ್ಟು ನಿಂತಿತ್ತು, ಇದಕ್ಕೆ ಡೆಡ್ ಕಿಲೋಮೀಟರ್. ವೆಹಿಕಲ್ ಸೆಂಡಿಂಗ್ ಟು ಅದರ್ ಡಿಪೋ ಟು ಸ್ಟಾರ್ಟ್ ದ ಆ್ಯಕ್ಚುಲಿ ಜರ್ನಿ. ವೆಹಿಕಲ್ ಸೆಂಡಿಂಗ್ ಟು ಅದರ್ ಡಿಪೋ, ಬೇರೆ ಡಿಪೋ ಕಳಿಸಿ ಟು ಸ್ಟಾರ್ಟ್ ದ ಆ್ಯಕ್ಚುಲಿ ಜರ್ನಿ, ಅಲ್ಲಿಂದ ಮತ್ತೆ ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಟ್ ದ ಟೈಮ್ ಆಫ್ ಟೆಸ್ಟಿಂಗ್ ದ ವೆಹಿಕಲ್ ಆಫ್ಟರ್ ಗೆಟಿಂಗ್ ಎ ರಿಪೇರಿ, ದಿ ರನ್ನಿಂಗ್ ಕಿಲೋಮೀಟರ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಡೆಡ್ ಕಿಲೋಮೀಟರ್. ಅಟ್ ದ ಟೈಮ್ ಆಫ್ ಟೆಸ್ಟಿಂಗ್ ಅಂದರೆ ವೆಹಿಕಲ್ ಎಲ್ಲ ರಿಪೇರಿ ಮಾಡ್ಕೊಂತ 1 hour 2 hours ಲೇಟ್ ಆಯಿತು ಅಂದಾಗ ಅದು ಡೆಡ್ ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಡೆಡ್ ಕಿಲೋಮೀಟರ್ದು ವೇರಿ ಆಫ್ ದ ಗ್ರಾಫ್. ಹೌದಾ. ನೆಕ್ಸ್ಟ್ ಸ್ಪೇರ್ ಆಫ್ ವೆಹಿಕಲ್. ಈ ಸ್ಪೇರ್ ವೆಹಿಕಲ್ಸ್ ಏನು, ಇಟ್ ಈಸ್ ಆಲ್ಸೋ ಕಾಲ್ಡ್ ರೋಡ್ ವರ್ಕ್ ವೆಹಿಕಲ್. ಸಪೋಸ್ ಯಾವುದೋ ಒಂದು ವೆಹಿಕಲ್ಲು ಕೆಟ್ಟು ನಿಂತಿತ್ತು, ಇನ್ನೊಂದು ಆ ವೆಹಿಕಲ್ ತರಕ್ಕೆ ಅಥವಾ ಅಲ್ಲಿಂದ ಪ್ಯಾಸೆಂಜರ್ ಕರ್ಕೊಂಬರೋಕ್ಕೆ ಇನ್ನೊಂದು ಸ್ಪೇರ್ ವೆಹಿಕಲ್ ಇಟ್ಟಿರ್ತೀವಿ, ಇದಕ್ಕೆ ಸ್ಪೇರ್ ವೆಹಿಕಲ್ಸ್. ಒನ್ ಸಪ್ರೇಟ್ ವೆಹಿಕಲ್ ಶುಡ್ ಬಿ ಕೆಪ್ಟ್ ಎವರಿ ಡಿಪೋ ಫಾರ್ ಎಮರ್ಜೆನ್ಸಿ ಪರ್ಪಸ್. ಈಗ ಒಂದು ವೆಹಿಕಲ್ ಯಾವಾಗಲೂ ಎಲ್ಲ ಡಿಪೋದಲ್ಲೂ 1 or 2 ವೆಹಿಕಲ್ಸ್ನ ಸ್ಪೇರ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. ಏನಾದರೂ ಯಾವುದೋ ರೂಟ್ನಲ್ಲಿ ಬಸ್ ಪ್ರಾಬ್ಲಮ್ ಆದಾಗ, ಅಥವಾ ಆಕ್ಸಿಡೆಂಟ್ ಆದಾಗ, ಅಥವಾ ಬಸ್ ಏನಾದರೂ ಪಂಚರ್ ಆದಾಗ, ಅಥವಾ ಬಸ್ಗಳು ಕೆಟ್ಟು ನಿಂತಾಗ, ಅಥವಾ ಬ್ರೇಕ್ ಡೌನ್ ಆದಾಗ, ಆಗ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ನ ಕರ್ಕೊಂಬರೋಕ್ಕೆ ಒಂದು ಸ್ಪೇರ್ ವೆಹಿಕಲ್ಸ್ ಕಳಿಸ್ತೀವಿ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಲೈಕ್ ಹೆವಿ ಟ್ರಾಫಿಕ್ ಇನ್ ದ ರೋಡ್, ಸ್ಪೇರ್ ವೆಹಿಕಲ್ ಕ್ಯಾನ್ ಬಿ ಯೂಸ್ಡ್. ಎಲ್ಲ ಟ್ರಾಫಿಕ್ ಆಗಿ ನಿಂತು ಏನೋ ಪ್ರಾಬ್ಲಮ್ ಆದಾಗ, ಸಮಟೈಮ್ಸ್ ಡ್ಯೂರಿಂಗ್ ದ ಮ್ಯಾರೇಜ್ ಸೀಸನ್ ಆ್ಯಂಡ್ ಎಜುಕೇಷನ್ ಟ್ರಿಪ್ಸ್, ದಿಸ್ ಕೈಂಡ್ ಆಫ್ ವೆಹಿಕಲ್. ಈ ಸಪೋಸ್ ಮ್ಯಾರೇಜ್ಗೆ ಅವರು ವೆಹಿಕಲ್ಸ್ನ ನಾವು ಎಕ್ಸ್ಟ್ರಾ ಬುಕ್ಕಿಂಗ್ ಮಾಡ್ಕೊಂಡು ಅವನ್ನ ಸ್ಪೇರ್ ಆಫ್ ಅಥವಾ ಟೂರು ಅಥವಾ ಟ್ರಿಪ್ಸ್, ಎಜುಕೇಷನ್ ಟೂರು ಅವು ಇವು ಇದ್ದಾಗ, ಅಥವಾ ಇಂಡಸ್ಟ್ರಿಯಲ್ ಟೂರ್ ಆಫ್ ಸ್ಟೂಡೆಂಟು ಇವೆಲ್ಲ ಇದ್ದಾಗ ಒಂದು ವೆಹಿಕಲ್ಸ್ ಡಿಪೋದಲ್ಲಿ ಸ್ಪೇರ್ಸ್ ಇರ್ತವೆ, ಅವನ್ನ ನಮಗೆ ಅವೈಲಬಲ್ ಆಗುತ್ತೆ. It can be used. It is kept in a spare vehicle in depot. Next, ಇದರಲ್ಲಿ MCQs ಒಂದು 4 ಕೇಳ್ತೀವಿ. ವಾಟ್ ಈಸ್ ದ ಫುಲ್ ಫಾರಮ್ ಆಫ್ CPKM? ಕಾರ್ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಕಾಸ್ಟ್ ಪರ್ ಕಿಲೋಮೀಟರ್, ಕ್ಯಾಶ್ ಪರ್ ಕಿಲೋಮೀಟರ್, ಕಾಸ್ಟ್ ಪರ್ ಕಿಲೋ ಮೆಜರ್, ಕಾಸ್ಟ್ ಪರ್ ಕಿಲೋಮೀಟರ್. ಆನ್ಸರ್. What is the right order for bus scheduling? A pull out from the depot, a sequence of trips from the timetable, any dead-end trips, and a pull in back to the depot. Idu C answer. Next 1, 2, 3, 4. Next, what is not basic factor in bus scheduling? A. Route survey, B. Running time, C. Vehicle utilization, D. Bus color. Answer
bus color. Which one of these is considered as red kilometer? Distance between depot to bus stand and bus stand to depot. Distance between place A to B. Distance between place B to place A. Bus resting at bus depot. A. Oh. Thank you, sir. Gopinath sir and Bagli sir.